ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಆಷಾಢ ಮಾಸದ ಪ್ರಯುಕ್ತ ವಿಶೇಷವಾಗಿರುವಂಥ ಒಂದು ಕಾಶಿ ಪ್ರವಾಸದ ಕಾರ್ಯಕ್ರಮ ನಡೀತಾ ಇದೆ ಗುರುಗಳ ಒಂದು ಸಾರಥ್ಯದಲ್ಲಿ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ನಿನ್ನೆಯ ಸಂಚಿಕೆಯಲ್ಲಿ ಲಗ್ನದ ಪ್ರಭಾವದ ಬಗ್ಗೆ ಆಗಿರ್ಬೋದು, ಮೇಷ ಲಗ್ನದವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೃಷಭ ಲಗ್ನದ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಇವರು ಯಾವ ಒಂದು ದೇವರ ಆರಾಧನೆಯನ್ನ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಏನಂದ್ರೆ ಮೇಷ ಲಗ್ನಕ್ಕೆ ಅದರದೇ ಆದ ಗುಣ ಇದ್ರೆ, ವೃಷಭಕ್ಕೆ, ವೃಷಭ ರಾಶಿಯವರಿಗೆ, ವೃಷಭ ಲಗ್ನಕ್ಕೆ ಅದರದೇ ಆದ ಲಗ್ನ ಭಾವದಲ್ಲಿ ಅದರದೇ ಆದ ಪ್ರಭಾವ ಇರುತ್ತೆ. ವೃಷಭ ಅಂದಿದ ತಕ್ಷಣ ನಾವು ವಿಶೇಷವಾಗಿ ಶುಕ್ರನನ್ನು ನೋಡ್ತೀವಿ. ಇವರಿಗೆ ಏನು ಬಲ ಅಂದರೆ ಶುಕ್ರನೇ ಬಲವಾಗಿರ್ತಾನೆ. ಯಾರು ವೃಷಭ ರಾಶಿ ಆಗಿರ್ತಾರೆ, ಯಾರು ವೃಷಭ ಲಗ್ನ ಇರುತ್ತೆ, ಅವರು 1000 ಜನ ನೀವು ನಿಲ್ಲಿಸಿ ಅವರ ಮಧ್ಯದಲ್ಲಿ ಅವ್ರನ್ನ ನಿಲ್ಲಿಸಿದ್ರೆ ಅವ್ರನ್ನ ನಾವು ಗುರುತಿಸ್ತೀವಿ. ಅಂದರೆ ಅವರ ಒಂದು ಮುಖದ ಭಾವ ಏನಿರುತ್ತೆ ಅಂದರೆ ಆಕರ್ಷಣೆಯ ಭಾವ ಇರುತ್ತೆ ವೃಷಭ ಲಗ್ನಕ್ಕೆ. ಇನ್ನೊಂದು ಏನು ವಿಶೇಷವಾಗಿ ಅಂದರೆ ವೃಷಭ ರಾಶಿಗೆ ಆಯುಧ ಏನು ಗೊತ್ತಾ? ಅವರ ಮಾತು. ಅವರ ಮಾತೆ ಅವರಿಗೆ ಆಯುಧ, ಅವರ ಮಾತೆ ಅವರಿಗೆ ಕವಚ, ಇನ್ನೇನೂ ಅಲ್ಲ. ಇನ್ನೇನೂ ಇಲ್ಲದೆ ಇದ್ರು ಅವರು ಮಾತಲ್ಲೇ ಇಡೀ ಪ್ರಪಂಚವನ್ನೇ ಗೆಲ್ತಾರೆ. ಅದಕ್ಕೆ ವೃಷಭ ರಾಶಿಯವ್ರನ್ನ ನಾವು ಮಾತಲ್ಲಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ ಲಗ್ನ. ಆ ಲಗ್ನದಲ್ಲಿ ವಿಶೇಷವಾಗಿ ಯಾರ್ಯಾರಿಗೆ ಏನೇನು ಫಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ವೃಷಭ ರಾಶಿಗೆ ಶತ್ರುಗಳು ಯಾರ್ಯಾರು ಅಂದರೆ, ಲಗ್ನದಲ್ಲಿ ಶುಕ್ರನಿದ್ದಾಗ ವೃಷಭ ರಾಶಿಯಲ್ಲಿ ಏನು ಫಲ ಕೊಡುತ್ತೆ ಅಂದರೆ, ಮನೆಯಲ್ಲಿ ಯಾರ್ಯಾರು, ಇದು ಬಹಳ ಮುಖ್ಯವಾಗಿ ತಿಳಿಯೋ ಒಂದು ಪ್ರಸಂಗ. ಶುಕ್ರವಾರ ವೃಷಭ ರಾಶಿಯಲ್ಲಿ ಹುಟ್ಟಿದವರು, ಲಗ್ನದಲ್ಲಿ ವೃಷಭ ಲಗ್ನ ಇದ್ದವರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಕೊಡ್ತೀರ ನೀವೆಲ್ಲ. ಆ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ತಂದೆ ಹೇಳ್ತಾರೆ, ನನ್ನ ಮಗಳು ನನ್ನ ಮನೇಲಿದ್ದಾಗ ಐಶ್ವರ್ಯ ನೆಮ್ಮದಿ ಎಲ್ಲ ತುಂಬಿ ತುಳುಕ್ತಾ ಇತ್ತು ಗುರುಗಳೇ, ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಟ್ಬಿಟ್ಟೆ, ನನ್ನ ಮನೆ ಬರದಾಗೋಯ್ತು ಅಂತಾರೆ. ಏನಕ್ಕೆ? ಮಗಳಿದ್ದಾಗ ಇದ್ದಿದ್ದು ಆಮೇಲೆ ತಂದೆಗೆ ಯಾಕೆ ಎಲ್ಲ ಕಡಿತ ಆಗ್ತಾ ಬಂತು ಅಂದರೆ, ಯಾರಿಗೆ ಲಗ್ನದಲ್ಲಿ ಭಾವ ಬಲವಾಗಿರುತ್ತೆ, ಅದರಲ್ಲೂ ವೃಷಭ ಲಗ್ನಕ್ಕೆ ಶುಕ್ರ ಅಧಿಪತಿ ಆಗಿರೋದ್ರಿಂದ, ನೀವು ನಿಮ್ಮ ಮಗಳನ್ನ ಮದುವೆ ಮಾಡಿ ಅವರ ಮನೆಗೆ ತುಂಬಿಸುವ ಮುಂಚೆ, ಇವಾಗ ಎಷ್ಟೋ ಜನ ಚೌಟ್ರಿಗಳಲ್ಲೇ ಮನೆ ತುಂಬಿಸ್ಕೊಂಡ್ಬಿಡ್ತೀವಿ ನಾವು ಅಂತಾರೆ, ಮನೆಗೆ ತನಕ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ತುಂಬಿಸ್ಕೊಂಡ್ಬಿಡ್ತೀವಿ ಅಂತಾರೆ. ಅವಾಗ ಮರಿದರೆ ನೀವೊಂದು ಕೆಲಸ ಮಾಡಬೇಕು. ಆ ಹೆಣ್ಣು ಮಗು ಏನಾದರೂ ಸರಿ, ಅವರು ಹಾಕೊಂಡಿರೋ ಚಿನ್ನದ ಓಲೆ ಆಗಿರ್ಬೋದು, ಒಂದು ಉಂಗುರ ಆಗಿರ್ಬೋದು, ಏನು ಅವರ ತಂದೆಗೆ ಹಿಂಬದಿಯಲ್ಲಿ ಕೊಟ್ಟು ತದನಂತರ ಅವ್ರ ಮನೆ ತುಂಬಿಸ್ಕೋಬೇಕು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಹೆಣ್ಣು ಮಗು ಕೊಡೋ ಚಿನ್ನ ಏನಾಗಿರುತ್ತೆ ಅಂದರೆ ಲಕ್ಷ್ಮಿ ಆಗಿರ್ತಾಳೆ. ಅದರ ಅರ್ಥ ಏನಂದರೆ, ತಂದೆ ನಾನು ನಿನ್ನ ಮನೆಯಿಂದ ಹೊರಡ್ತಾ ಇದ್ದೀನಿ, ನಿನ್ನ ಮನೆಯಲ್ಲಿರುವ ಲಕ್ಷ್ಮಿಯನ್ನ ನಾನು ತಗೊಂಡು ಹೋಗ್ತಾ ಇಲ್ಲ. ಇದ್ದ ಮನೆ ಹೋದ ಮನೆ ಎರಡೂ ಸಮವಾಗಿರಬೇಕು ಅಂದರೆ ಈ ಕೆಲಸವನ್ನ ಮಾಡ್ಕೋಬೇಕು. ಆಗ ತಂದೆ ಮನೆಗೆ ದಾರಿದ್ರ್ಯ ಬರಲ್ಲ. ಯಾರು ವೃಷಭ ಲಗ್ನವಾಗಿರ್ತಾರೆ, ಯಾರು ವೃಷಭ ರಾಶಿ ಶುಕ್ರವಾರದಂದು ಹುಟ್ಟಿರ್ತಾರೆ, ಅವರು ಪರ್ಟಿಕ್ಯುಲರ್ ಆಗಿ ಈ ಕೆಲಸವನ್ನ ಮಾಡಲೇಬೇಕು. ಇಲ್ಲ ಅಂದರೆ ತಂದೆಯ ಮನೆ ಬರೆದಾಗೋಗುತ್ತೆ. ಮತ್ತೆ ಯಾರು ವೈರಿಗಳು ಯಾರ್ಯಾರು ಅಂದರೆ, ವೃಷಭಕ್ಕೆ ಶುಕ್ರ ಬಲವಾಗಿದ್ರೂ ಕೂಡ 6ನೇ ಮನೆ ಬಂದಿದ ತಕ್ಷಣ ಅವನೇ ವೈರಿ ಆಗೋಗ್ತಾನೆ. ಇನ್ಯಾರು ಅಂದರೆ ಬುಧ ವೈರಿ ಆಗಿರುತ್ತೆ. ಮತ್ತೆ ವಿಶೇಷವಾಗಿ ಗುರು ಕೂಡ ವೈರಿ ಆಗಿರ್ತಾನೆ ವೃಷಭ ರಾಶಿಗೆ. ಹೇಗೆ ಅಂದಾಗ, ಶುಕ್ರ ಗುರು ವೈರಿಗಳು. ಅದಕ್ಕೋಸ್ಕರವಾಗಿ ಯಾರು ಈ ದಶೆಯಲ್ಲಿ, ಬುಧ ದಶೆ ಗುರು ದಶೆಯಲ್ಲಿ ಅವರಿಗೆ, ಯಾರಿಗೆ ವೃಷಭ ಲಗ್ನದವರಿಗೆ ಮೈನಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ
ಆ ಲಗ್ನಕ್ಕೆ ಅನುಸಾರವಾಗಿ ಆ ದಶೆ ಬಂತ, ಯಾರನ್ನ ಆರಾಧನೆ ಮಾಡಬೇಕಪ್ಪ ಅಂದ್ರಾಗ ಆ ದಶೆ ಪ್ರಾರಂಭ ಆಯಿತು ಅಂದಿದ ತಕ್ಷಣ ಇವರು ಇಂದ್ರಾಣಿಯನ್ನ ಆರಾಧನೆ ಮಾಡಬೇಕು. ಪ್ರತಿದಿನವೂ ಬೆಳಿಗ್ಗೆ ಇವರು ಇಂದ್ರಾಣ್ಯೈ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ 108 ಸಾರಿ ಜಪವನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ. ಮತ್ತೆ ಇವರಿಗೆ ಮಹಾಲಕ್ಷ್ಮಿಯ ಪೂರ್ಣವಾದ ಅನುಗ್ರಹ ಸಿಕ್ಕತ್ತೆ. ಅದಕ್ಕೋಸ್ಕರವಾಗಿ ವೃಷಭ ರಾಶಿಯವರು ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದಂದು ಇವರು ಶುಕ್ರವಾರ, ಯಾವತ್ತು ಜ್ಯೇಷ್ಠ ನಕ್ಷತ್ರ ಶುಕ್ರವಾರ ಬೀಳುತ್ತೆ ಅವತ್ತು ಯಾರನ್ನ ಆರಾಧನೆ ಮಾಡಬೇಕು ಅಂದರೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಆಗ ಪೂರ್ಣವಾದ ಫಲ. ನಾನು ಹೇಳಿದೆ 6ನೇ ಮನೆ ಶುಕ್ರ ಬಂದಿದ ತಕ್ಷಣ ಇವರಿಗೆ ಮೈನಸ್ ಆಗುತ್ತೆ ಅಂತ. ವೃಷಭದಿಂದ 6ನೇ ಮನೆ ಯಾರಾಗಿರುತ್ತೆ? ತುಲಾ ರಾಶಿ ಆಗಿರುತ್ತೆ ಅಲ್ವಾ? ತುಲಾ ರಾಶಿಯ ನೆಕ್ಸ್ಟ್ ಮನೆನೇ ವೃಶ್ಚಿಕ ರಾಶಿ. ಅದಕ್ಕೆ ಜ್ಯೇಷ್ಠ ನಕ್ಷತ್ರವೇ ಆಗಿರುತ್ತೆ. ಆ ಜ್ಯೇಷ್ಠ ನಕ್ಷತ್ರದಂದು ಆರಾಧನೆ ಮಾಡಿದಾಗ 7ನೇ ಮನೆ ಜ್ಯೇಷ್ಠ ನಕ್ಷತ್ರವಾಗಿರೋದ್ರಿಂದ ಜ್ಯೇಷ್ಠ ನಕ್ಷತ್ರದಂದು ಯಾರು ಶುಕ್ರವಾರದಲ್ಲಿ ಬಿದ್ದಾಗ ಆ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ, ವೃಷಭ ರಾಶಿಗೆ ಜೀವನದಲ್ಲಿ ಲಕ್ಷ್ಮಿಯ ಕೊರತೆ ಬರಲ್ವಂತೆ. ಮತ್ತೆ ವೃಷಭ ರಾಶಿಗೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಲಗ್ನಾಧಿಪತಿ ಶುಕ್ರನಾಗಿರೋದ್ರಿಂದ ಇವ್ರ ಜೀವನದಲ್ಲಿ ಇವ್ರ ಕೈಯಲ್ಲಿ 100 ರೂಪಾಯಿ ಇತ್ತು, 99 ರೂಪಾಯಿ ಖರ್ಚಾಗೋಯ್ತು, ಇನ್ನು ಒಂದೇ 1 ರೂಪಾಯಿ ಇದೆ. ನಾಳೆ ಬೆಳಿಗ್ಗೆ ಏನಪ್ಪ ಮಾಡೋದು ಅನ್ನೋ ಹೆಸರಲ್ಲಿ ಆ 100 ರೂಪಾಯಿನ ಭಗವಂತ ತಂದು ಅವ್ರ ಕೈಗೆ ತಲುಪಿಸ್ತಾರೆ. ಅವ್ರಿಗೆ ಪ್ಲಸ್ ಪಾಯಿಂಟ್ ಜೀವನದಲ್ಲಿ ಅದೊಂದೇ. ಮತ್ತೆ ವೃಷಭ ರಾಶಿಯವರಿಗೆ ಮೈನಸ್ ಏನು ಗೊತ್ತಾ? ಇವರಿಗೆ ಬೇಗ ಚರ್ಮ ಕಾಯಿಲೆಗಳು ಬರುತ್ತೆ ವೃಷಭ ರಾಶಿಯವರಿಗೆ. ಅದಕ್ಕೋಸ್ಕರವಾಗಿ ಅವರ ಆರೋಗ್ಯದ ಬಗ್ಗೆ ಬಹಳ ಬಹಳ ಜಾಗರೂಕರಾಗಿರಬೇಕು. ಅದಕ್ಕೋಸ್ಕರವಾಗಿ ಇವರು ಏನು ಮಾಡಬೇಕು? ಶುಕ್ರ ಅಧಿಪತಿ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣನ ಪೂರ್ಣ ಅನುಗ್ರಹ ಬೇಕು ಅಂದರೆ ಮಾಘ ಮಾಸದಲ್ಲಿ ಇವರು ಎಲ್ಲಿ ಸ್ನಾನವನ್ನು ಮಾಡಬೇಕು? ನಾನು ಹೇಗೆ ಚರ್ಮ ಕಾಯಿಲೆಗೆ ಮೇಷರಾಶಿಯವರು ಕಾವೇರಿಯಲ್ಲಿ ಮಾಡಬೇಕು ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಈ ವೃಷಭ ರಾಶಿಯವರು ಕೃಷ್ಣವೇಣಿ ಅಂದರೆ ಕೃಷ್ಣಾ ನದಿಯಲ್ಲಿ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡಿದಾಗ, ತೀರ್ಥ ಸ್ನಾನವನ್ನು ಮಾಡಿದಾಗ ಅವರಿಗೆ ಪೂರ್ಣವಾದ ಯಶಸ್ಸು. ಖಂಡಿತವಾಗ್ಲೂ. ಸೊ ವೃಷಭ ರಾಶಿಯವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಆ ಲಗ್ನದ ಒಂದು ಅಧಿಪತಿ ಯಾರಾಗ್ತಾರೆ, ಜೊತೆಗೆ ಅವರು ಯಾವ ರೀತಿ ನದಿ ಸ್ನಾನವನ್ನು ಮಾಡಬೇಕಾಗತ್ತೆ, ಇನ್ನು ಅವರ ಒಂದು ಜೀವನದಲ್ಲಿ ಬರುವಂಥ ಸಮಸ್ಯೆಗಳಾಗಿರ್ಬೋದು, ತೊಂದರೆಗಳನ್ನ ಯಾವ ರೀತಿ ಎದುರಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇದು ವೃಷಭ ಲಗ್ನದವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗುರುಗಳ ಒಂದು ಸಾರಥ್ಯದಲ್ಲಿ ಕಾಶಿ ಪ್ರವಾಸದ ಕಾರ್ಯಕ್ರಮ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಏನೆಲ್ಲ ವಿಶೇಷತೆಗಳಿರುತ್ತೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಕೆಲವೇ ದಿನಗಳು ಉಳಿದಿರುವಂಥದ್ದು. ಜುಲೈ 20ನೇ ತಾರೀಕು ಒಳಗಡೆ ತಮ್ಮ ಹೆಸರುಗಳನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಭಾಳನೇ ಸೂಕ್ತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.